ನಮಸ್ತೆ, ನಾನು ಡಾಕ್ಟರ್ ದೀಪಾ. ಇವತ್ತಿನ ನಮ್ಮ ಟಾಪಿಕ್ ಅಂದರೆ ವಿಟಮಿನ್ B12 ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ತುಂಬ ಪೇಷಂಟ್ಸ್ ಬರ್ತಾರೆ ನನ್ನ ಕ್ಲಿನಿಕಲ್ಲಿ ವಿಟಮಿನ್ B12 ಡೆಫಿಷಿಯನ್ಸಿ ಇದೆ ಅಂತ. ಆ್ಯಕ್ಚುಲಿ ಬೇರೆ ಏನಾದರೂ ನಾವು ಲ್ಯಾಬ್ ಟೆಸ್ಟ್ ಎಲ್ಲ ಮಾಡೋಕ್ಕೆ ನೋಡುವಾಗ ಇದು ವಿಟಮಿನ್ B12 ಡೆಫಿಷಿಯನ್ಸಿ ಇದೆ ಅಂತ ತುಂಬ ಜನಕ್ಕೆ ಗೊತ್ತಾಗುತ್ತೆ. ಅದಕ್ಕೆ ಯಾಕೆ ವಿಟಮಿನ್ B12 ಕಮ್ಮಿ ಆಗುತ್ತೆ ಬಾಡಿಯಲ್ಲಿ ಅಂದರೆ, ಒಂದು ನಮ್ಮ ಡಯೆಟಲ್ಲಿ ಏನಾದರೂ ಕಮ್ಮಿ ಬರೋದ್ರಿಂದ ಆಗ್ಬೋದು. ಇಲ್ಲಾಂದರೆ ನಾವು ಎಲ್ಲ ಡಯಟ್ ಪ್ರಾಪರಾಗಿ ತೊಗೋತಾ ಇದ್ದೀವಿ ಒಳಗಡೆಗೆ, ಆದರೆ ಮಾಲ್ ಅಬ್ಸಾರ್ಪ್ಷನ್ ಅಂದರೆ ಅದು ಅಬ್ಸಾರ್ಬ್ ಆಗ್ತಾ ಇಲ್ಲ. ವಿಟಮಿನ್ B12 ಇರೋ ಪದಾರ್ಥಗಳು ನಾವು ತಿಂತಾ ಇದ್ದೀವಿ, ಆದರೆ ಅಬ್ಸಾರ್ಪ್ಷನ್ ಆಗ್ತಾ ಇಲ್ಲ, ಹಂಗೂ ಇರ್ಬೋದು. ಅದೇ ಥರನೇ ಒಂದು ಪರ್ನಿಷಿಯಸ್ ಅನಿಮಿಯಾ ಅಂತ ಒಂದು ಕಂಡೀಷನ್ ಇದೆ, ಆಟೋ ಇಮ್ಯೂನ್ ಡಿಸಾರ್ಡರ್, ಅದರಿಂದನೂ ಇರ್ಬೋದು. ಮತ್ತು ನಿಮಗೆ ಹೊಟ್ಟೆಯಲ್ಲಿ ಏನಾದರೂ ಸರ್ಜರಿ ಇಲ್ಲಾಂದರೆ ಏನಾದರೂ ಎಲ್ಲ ಆಲ್ರೆಡಿ ಆಗಿದ್ದರೆ ಅವ್ರಿಗೆ ಸ್ವಲ್ಪ ಈ ವಿಟಮಿನ್ B12 ಅಬ್ಸಾರ್ಪ್ಷನ್ ಕಮ್ಮಿನೇ ಆಗುತ್ತೆ. ಮತ್ತು ಏನಾದರೂ ಮೆಡಿಸಿನ್ಸ್ ನೀವು ತೊಗೋತಾ ಇದ್ದರೆ, ಸ್ಪೆಷಲಿ ಈಗ ಮೆಟ್ಫಾರ್ಮಿನ್ ಅದೇ ಥರ ಎಲ್ಲ ಏನಾದರೂ ಮೆಡಿಸಿನ್ಸ್ ಎಲ್ಲ ತೊಗೋತಾ ಇದ್ದರೆ ಅವ್ರಿಗೂ ಇದೇ ಥರ ವಿಟಮಿನ್ B12 ಅಬ್ಸಾರ್ಪ್ಷನ್ ತುಂಬ ಕಮ್ಮಿ ಇರುತ್ತೆ. ಮತ್ತು ಏನಾದರೂ ಇನ್ಫೆಕ್ಷನ್ಸ್ ಎಲ್ಲ ಇದ್ದರೂ ಕಮ್ಮಿ ಇರ್ತದೆ. ಅದೇ ಥರ ಇನ್ನು ಇದು ನಿಮಗೆ ಏನೇನು ಸಿಮ್ಟಮ್ಸ್ ಕಾಣುತ್ತೆ ಅಂತ ನೋಡುವ. ಅಂದರೆ ಈಗ ಕೆಲವರು ಟೆಸ್ಟ್ ಮಾಡಿರಲ್ಲ, ಸೊ ಅವ್ರಿಗೆ ಏನೇನು ಸಿಮ್ಟಮ್ಸು ವಿಟಮಿನ್ B12 ಕಮ್ಮಿ ಇದ್ದರೆ ಇರ್ಬೋದು ಅಂದರೆ, ನಿಮಗೆ ಎನರ್ಜಿ ಲೋ ಆಗಿರುತ್ತೆ, ಯಾವಾಗಲೂ ಸುಸ್ತು, ಒಂಥರ ಏನು ಮಾಡೋಕ್ಕೆ ಒಂಥರ ಒಂದು ಹ್ಯಾಪಿನೆಸ್ ಇಲ್ಲ ಹಂಗಿರುತ್ತೆ. ಏನು ಮಾಡಬೇಕಲ್ಲ ಅಂತ ಮಾಡ್ತೀವಿ, ಆಯಿತಾ. ಮತ್ತು ಸ್ಟೊಮಕ್ಕಲ್ಲಿ ಏನಾದರೂ ಹೊಟ್ಟೆಯಲ್ಲಿ ತೊಂದರೆಗಳು ಅಂದರೆ ಮೋಷನ್ ಕಾನ್ಸ್ಟಿಪೇಷನ್ ಇರ್ಬೋದು, ಇಲ್ಲಾಂದರೆ ಸ್ವಲ್ಪ ಲೂಸ್ ಆಗಿ ಹೋಗೋದಿರ್ಬೋದು ಮೋಷನ್ ಹೋಗುವಾಗ, ಇಲ್ಲಾಂದರೆ ಬ್ಲೋಟಿಂಗ್ ಅಂದರೆ ತುಂಬ ಹುಬ್ಬಿ ಅಂದರೆ ಫುಡ್ ಸ್ವಲ್ಪ ತಿಂದರೂ ತುಂಬ ತಿಂದಂಗಿರೋದು, ಫುಲ್ನೆಸ್ಸು, ಅದೆಲ್ಲ ಇರ್ಬೋದು. ಮತ್ತು ನಮಗೆ ಹಿಮೋಗ್ಲೋಬಿನ್ ಕಡಿಮೆ ಆದರೆ ಏನೇನು ಸಿಮ್ಟಮ್ಸ್ ಇರುತ್ತೋ ಆಲ್ಮೋಸ್ಟ್ ಎಲ್ಲ ಅದೇ ಸಿಮ್ಟಮ್ಸ್ ಇರ್ತದೆ. ನಮಗೆ ಫೇಸಲ್ಲಿ ಗ್ಲೋ ಸ್ವಲ್ಪ ಕಮ್ಮಿ ಆದಂಗೆ ಆಗುತ್ತೆ, ಹೇರ್ ಫಾಲ್ ಆಗ್ಬೋದು, ಹೇರ್ ತುಂಬ ಬೇಗ ಬೆಳ್ಳಗಾಗ್ತಾ ಇದೆ ಈಗ ತುಂಬ ಜನಕ್ಕೆ, ಅದೆಲ್ಲ ಇರ್ಬೋದು. ಮತ್ತು ಮೆಮರಿ, ಕಾನ್ಸಂಟ್ರೇಷನ್ ಮತ್ತು ನಮಗೆ ಮೆಂಟಲ್ ಸ್ಟೆಬಿಲಿಟಿನೇ ಸ್ವಲ್ಪ ಅಂದರೆ ಕನ್ಫ್ಯೂಷನ್ಸ್ ಜಾಸ್ತಿ ಆಗೋದು, ಅದೇ ಥರ ತಲೆನೋವು ಬರೋದು, ಹಂಗೆಲ್ಲ ಇರ್ತದೆ. ಮತ್ತು ನಿಮಗೆ ನರ್ವ್ ರಿಲೇಟೆಡ್ ಇಶ್ಯೂಸ್ ಇರುತ್ತೆ, ಮಸಲ್ ಕ್ರ್ಯಾಂಪ್ಸ್ ಆಗಿರ್ಬೋದು, ಇಲ್ಲಾಂದರೆ ಅಲ್ಲಿ ಇಲ್ಲಿ ನೋವು ಆಗಿರ್ಬೋದು, ಇಲ್ಲಾಂದರೆ ಒಂಥರ ನಮಗೆ ಮುಂಗಿ ಬರೋದು ಅಂತ ಹೇಳ್ತೀವಿ ಅಲ್ಲ, ಅಂದರೆ ಒಂದು ಸ್ವಲ್ಪ ಹೊತ್ತು ಇಟ್ಟರೆ ಅಲ್ಲಿ ಒಂಥರ ಜೋಮ್ ಹಿಡಿಯೋದು ಅಂತೆಲ್ಲ ಹೇಳ್ತಾರಲ್ಲ, ಅದೇ ಥರ ಎಲ್ಲ ಬರ್ತದೆ. ಇನ್ನು ಇದಕ್ಕೆ ಫುಡ್ ಏನೇನು ತಿಂದರೆ ನಮಗೆ ಅಬ್ಸಾರ್ಪ್ಷನ್ ಮಾಲ್ ಅಬ್ಸಾರ್ಪ್ಷನ್ ಇದ್ದರೂ ಇಲ್ಲಾಂದರೆ ಡೆಫಿಷಿಯನ್ಸಿ ಇದ್ದರೂ ಸರಿ ಆಗುತ್ತೆ ಅಂದರೆ, ಮೇನ್ಲಿ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ತಿನ್ಬೋದು. ಮತ್ತು ಸೋಯಾ ಮಿಲ್ಕ್ ಒಳ್ಳೆಯದು. ಅದೇ ಥರನೇ ನಿಮಗೆ ನಟ್ಸ್, ಸೀಡ್ಸ್, ನಂದೊಂದು ಪಂಪ್ಕಿನ್ ಸೀಡ್ಸ್ದು ವಿಡಿಯೋ ಎಲ್ಲ ಹಾಕಿದ್ದೀನಿ, ಅದೆಲ್ಲ ತುಂಬ ಬೆನಿಫಿಷಿಯಲ್ ಇದಕ್ಕೆ. ಮತ್ತು ಎಳ್ಳು, ಕಪ್ಪೆಳ್ಳು ಒಳ್ಳೆಯದು. ಮತ್ತು ನಾನ್ ವೆಜ್ ಆದರೆ ನಿಮಗೆ ಫಿಶ್ ಇಲ್ಲಾಂದರೆ ಲಿವರ್ ಇರೋದು ಎಲ್ಲ ಒಳ್ಳೆಯದೇ. ಅದೇ ಥರ ಚೀಸ್ ತುಂಬ ಒಳ್ಳೆಯದು. ಮತ್ತು ಇದು ಸೋಯಾ ಮಿಲ್ಕ್, ಫಿಶ್ಶು ಆಯಿತು, ಬಟ್ರು ಒಳ್ಳೆಯದು. ಸೊ ನೋಡ್ಕೊಳ್ಳಿ, ಆಯಿತಾ. ಥ್ಯಾಂಕ್ ಯು.